7 o'clock ಆಗಿತ್ತು, ಹೊರಟ್ವಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನೋಡಿ, ನಾನು ಇಲ್ಲಿ ರೂಮ್ ಮಾಡಿದ್ವಿ, ಬ್ಲೂ ಸ್ಕೈ ಅಂತ ಹೇಳಿದ್ದೆ ಅಪಾರ್ಟ್ಮೆಂಟು. ಇದು ಬಂದ್ಬಿಟ್ಟು ಓಯೋ ರೂಮ್ ನೋಡಿ ಎಲ್ಲಾದರೂ ಅಫೋರ್ಡೆಬಲ್ ಪ್ರೈಸ್ಗೆ ಸಿಗುತ್ತೆ. ಆ್ಯಕ್ಚುಲಿ ಅವರು ಅದರಲ್ಲಿ ತೋರಿಸಿದ್ದ 2000 ಅಂತ ತೋರಿಸಿದ್ರು, ಬಟ್ ಅವ್ರು ನಮಗೆ 1200ಗೆ ಕೊಟ್ಟರು. ಇದನ್ನು ರೀಸನಬಲ್ ರೇಟ್ಗೆ ಸಿಕ್ತು. ತುಂಬ ಚೆನ್ನಾಗಿತ್ತು ರೂಮ್ಸಲ್ಲಿ, ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ 1 ಡೇ ಸ್ಟೇಗೆ ಏನು ಬಿಡು ಅಂಥೇಳಿ ನಾವು ಅದನ್ನು ಮಾಡಿದ್ವಿ. ಮತ್ತು ಅಲ್ಲಿ ಲೇಟ್ ರೀಚ್ ಆಗಿದ್ವಲ್ಲ, ಅದಕ್ಕೆ ಅಲ್ಲಿ ನಿಯರೆಸ್ಟ್ ಹೋಟೆಲ್ಸ್ ಎಲ್ಲ ಕ್ಲೋಸ್ ಆಗಿತ್ತು. ಒಂದು ಹೋಟೆಲ್ ಮಾತ್ರ ಓಪನ್ ಇತ್ತು. ಹಾಗಾಗಿ ಸ್ವಲ್ಪ ದೋಸೆ, ರೈಸು ಎಲ್ಲ ಸಿಕ್ತಂತೆ. ಹಸ್ಬೆಂಡ್ ಹೋಗಿ ತೊಗೊಂಬಂದರು. ಮಾರನೇ ದಿವಸ ಬೆಳಗ್ಗೆ 7 o'clockಗೆ ಎದ್ಬಿಟ್ಟು ಕರ್ಪೂಜ ಡ್ಯಾಮ್ ಕಡೆ ಹೊರಟ್ವಿ. ಸೊ ಅಲ್ಲಿಂದ ಅಂದರೆ ಸುಲ್ತಾನ್ ಬೇತ್ರಿಯಿಂದ ಸ್ವಲ್ಪ ದೂರ ಇದೆ ಅದು ಕರಾಪುಜ ಡ್ಯಾಮು. ಸೊ ಹಾಗಾಗಿ ಮತ್ತೆ ನಾವು ಅಲ್ಲಿಂದ ಆಟೋ ತೊಗೊಂಡು ಹೊರಟ್ವಿ. ನೋಡಿ, ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ಇನ್ ಬಿಟ್ವೀನ್ ಎಲ್ಲ ಗ್ರೀನಿಶ್ ಇರುತ್ತೆ. ಮಳೆನೂ ತುಂಬ ಸಖತ್ತಾಗಿ ಬೀಳ್ತಾ ಇರುತ್ತೆ. ಯಾಕಂದರೆ ಗಾಡ್ ಸೆಷನ್ ಆಗುತ್ತಲ್ಲ ಈ ಕಡೆ ವಯನಾಡ್ ಕಡೆ, ಅವಾಗ ಮಳೆ ಬರ್ತಾನೆ ಇರುತ್ತೆ. ನೋಡಿ, ಗುಡ್ಡಗಳು, ಬೆಟ್ಟಗಳು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನನಗಂತೂ ತುಂಬ ಖುಷಿ ಆಗುತ್ತೆ ಈ ವಯನಾಡ್ ನೋಡಲಿಕ್ಕೆ. ನೇಚರ್ ಅಂದರೆ ವಯನಾಡ್ ನೇಚರ್ ನೋಡೋದೇ ಅದೊಂದು ಒಳ್ಳೆಯ ಅನುಭವ ಅಂತಾನೆ ಹೇಳ್ಬೋದು. ಸಖತ್ತಾಗಿರುತ್ತೆ ನೋಡಲಿಕ್ಕೆ. ನೀವೇನಾದರೂ ಬೇರೆ ಪ್ಲೇಸಿಂದ ಬರ್ತೀರಾ ಅಂತ ಅಂದ್ಕೊಂಡ್ರೆ, ಸೊ 2-3 ಡೇಸ್ ಟೈಮ್ ಇಟ್ಕೊಂಡು ಬನ್ನಿ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಂಪ್ಲೀಟಾಗಿ ನೋಡ್ಬೋದು.